ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 3rd ಸ್ಟ್ಯಾಂಡರ್ಡ್ EVS ಪಾರ್ಟ್ 1 ಬೈಲಿಂಗಲ್ ಲೆಸನ್ 3 ಜಡ್ಜ್ಮೆಂಟ್ ಆಫ್ ದ ಹೌಲ್, ಗೂಬೆಯ ನ್ಯಾಯ ತೀರ್ಮಾನದ ಬಗ್ಗೆ ಒಂದು ಪಾಠ ಇದೆ. ಸೊ ಇದು ಗೂಬೆ ಮತ್ತು ಇತರೆ ಸಾಯಿಲ್, ಮ್ಯಾಂಗೋ ಇವುಗಳ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ. ತುಂಬ ಚೆನ್ನಾಗಿರುವಂತಹ ಒಂದು ಸಂಭಾಷಣೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸೊ ಇಲ್ಲಿ ಲಿವಿಂಗ್ ಬೀಯಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್, ಜೀವಿಗಳು, ನಿರ್ಜೀವಿಗಳು. ಸೊ ಜೀವಿಗಳು ಅಂತ ಅಂದರೆ ಯಾವೆಲ್ಲ ವಸ್ತುಗಳಿಗೆ ಜೀವ ಇದೆಯೋ ಅವನ್ನ ಜೀವಿಗಳು ಅಂತ ಕರೀತಾರೆ. ಯಾವೆಲ್ಲ ವಸ್ತುಗಳಿಗೆ ಜೀವ ಇರುವುದಿಲ್ಲವೋ ಅವುಗಳನ್ನು ನಿರ್ಜೀವಿಗಳು ಅಂತ ಕರೀತಾರೆ. ಹಿಂದೆ ನಾವೆಲ್ಲರೂ ಕೂಡ ಸಜೀವಿಗಳು ಅಂತ ಅಂತಿದ್ವಿ, ಅದನ್ನು ಜೀವಿಗಳು ಅಂತ ಕರೀತಾರೆ. ಸೊ ಇಲ್ಲಿ ಪ್ಲಾಂಟ್ಸ್ ಸಸ್ಯಗಳು, ಅನಿಮಲ್ಸ್ ಪ್ರಾಣಿಗಳು, ಬರ್ಡ್ಸ್ ಪಕ್ಷಿಗಳು, ಇನ್ಸೆಕ್ಟ್ಸ್ ಕೀಟಗಳು, ಹ್ಯೂಮನ್ಸ್ ಮನುಷ್ಯರು, ಬುಕ್ ಪುಸ್ತಕ, ಹೌಸ್, ಪೆನ್ಸ್, ವೆಹಿಕಲ್ಸ್, ಬಾಕ್ಸ್, ಸ್ಟೋನ್ಸ್ ಇವುಗಳಿಗೆ ಜೀವ ಇರೋದಿಲ್ಲ, ಇವುಗಳಿಗೆ ಜೀವ ಇರುತ್ತೆ. ಸೊ ಇದು ಇಷ್ಟೇ ಡಿಫ್ರೆನ್ಸ್. ಇವಕ್ಕೆ ಜೀವ ಇದೆ, ಇವಕ್ಕೆ ಜೀವ ಇಲ್ಲ. ಜೀವ ಇಲ್ಲದಿರುವಂಥವುಗಳನ್ನು ನಿರ್ಜೀವಿ ಅಂತ ಕರೀತಾರೆ, ಜೀವ ಇರುವಂಥವುಗಳಿಗೆ ಜೀವಿಗಳು ಅಂತ ಕರೀತಾರೆ. ಜೀವಿಗಳು ಮತ್ತು ನಿರ್ಜೀವಿಗಳನ್ನು ಹೇಗೆ ಗುರುತಿಸುವೆ? ಗೂಬಕ್ಕನ ಮಾತುಗಳನ್ನು ಕೇಳಿಸಿಕೋ ಅಥವಾ ನೆನಪಿಸಿಕೋ ಅಂತ ಇದೆ. ಈ ಸ್ಟೋರಿ ಇದ್ರ ಮೇಲೆ ಬೇಸ್ ಆಗಿರೋದ್ರಿಂದ ಈ ರೀತಿಯ ಒಂದು ಕ್ವಶನ್ಸ್ ಅನ್ನು ಅವರು ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಬಿಫೋರ್ ಆ್ಯಂಡ್ ಆಫ್ಟರ್, ಮೊದಲು ನಂತರ ಅಂತಿದೆ. ಸೊ ಇಲ್ಲಿ ಕಂಪೇರ್ ದ ಪಿಕ್ಚರ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಕೆಳಗಿನ ಚಿತ್ರಗಳನ್ನು ಹೋಲಿಕೆ ಮಾಡಿ ಅಂತ. ಬಿಫೋರ್ ಒಂದು ಸಸ್ಯ ಇದೆ, ಅದು ಬೆಳೆದು ದೊಡ್ಡದಾಗಿ ಹೂವು ಮತ್ತು ಕಾಯಿಗಳನ್ನು ಬಿಟ್ಟಿದೆ. ಒಂದು ಬುಕ್ ಇದೆ, ಆ ಬುಕ್ಕಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಒಂದು ಚಿಕ್ಕಿದೆ, ಸೊ ಅದು ಕೂಡ ಬೆಳೆದು ದೊಡ್ಡದಾಗಿದೆ. ಒಂದು ಚೇರ್ ಇದೆ, ಆ ಚೇರ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಒಂದು ಮಗು ಇದೆ, ಒಂದು ಮಗು, ಆ ಮಗು ಬೆಳೆದು ದೊಡ್ಡದಾಗಿದೆ ಅಂದರೆ ಬದಲಾವಣೆ ಆಗಿದೆ. ಸೊ ನಾವಿಲ್ಲಿ ನೋಡೋದಾದರೆ ವಿಚ್ ಆರ್ ದ ಲಿವಿಂಗ್ ಬೀಯಿಂಗ್ಸ್ ಹಿಯರ್, ಹೌ ಡಿಡ್ ಯು ಐಡೆಂಟಿಫೈ ದೆಮ್? ಇಲ್ಲಿ ಜೀವಿಗಳು ಯಾವುವು, ಅವುಗಳನ್ನು ಹೇಗೆ ಗುರುತಿಸಿವೆ ಅಂತ. ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್ ಟು ಲಿವ್ ಆ್ಯಂಡ್ ಗ್ರೋ. ಜೀವಿಗಳು ಬೆಳೆಯುತ್ತವೆ, ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಸೊ ನೆಕ್ಸ್ಟ್ ನೋಡೋದಾದರೆ ಒಂದಷ್ಟು ಚಿತ್ರಗಳಿದ್ದಾವೆ. ಅಬ್ಸರ್ವ್ ದ ಹ್ಯಾವ್ ಪಿಕ್ಚರ್ಸ್, ಟೆಲ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್, ಡೂ ದ ಟೇಬಲ್ ಆ್ಯಂಡ್ ಚೇರ್ ಸೀಟ್ ಫುಡ್. ಮೇಲಿನ ಚಿತ್ರಗಳನ್ನು ಗಮನಿಸು, ನೀನೇನು ತಿಳಿದೆ ಹೇಳು. ಮೇಜು ಕುರ್ಚಿಗಳು ಆಹಾರ ತಿನ್ನುತ್ತವೆ ಅಂತ ಕೇಳಿದರೆ, ಮೇಜು ಕುರ್ಚಿಗಳು ಆಹಾರ ತಿನ್ನಲ್ಲ, ಆದರೆ ಪ್ರಾಣಿಗಳು ಪಕ್ಷಿಗಳು ಆಹಾರವನ್ನು ತಿನ್ನುತ್ತವೆ. ಎಸ್, ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್. ಎಲ್ಲ ಜೀವಿಗಳಿಗೂ ಆಹಾರ ಬೇಕು. ತಾಯಿ ಇದ್ದಾರೆ, ತಾಯಿಯನ್ನೇ ಹೋಲುವಂತಹ ಒಂದು ಮಗುವಿದೆ. ಇಲ್ಲಿ ಮರವಿದೆ, ಮರವನ್ನೇ ಹೋಲುವಂತಹ ಒಂದು ಸಸ್ಯವಿದೆ. ಹಸು ಇದೆ, ಹಸುವಿನ ಜೊತೆ ಕರು ಇದೆ. ಕೋಳಿ ಇದೆ, ಕೋಳಿಯ ಜೊತೆ ಒಂದಷ್ಟು ಮರಿಗಳಿದ್ದಾವೆ. ಸೊ ಇದರಿಂದ ನಮಗೇನು ತಿಳಿಯುತ್ತೆ ಅಂತ ಅಂದರೆ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದೀಸ್ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ ಆಫ್ ದ ಸೇಮ್ ಕೈಂಡ್ ಅಂತ ಹೇಳಿದ್ದಾರೆ. ಜೀವಿಗಳು ತಮ್ಮನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮವನ್ನು ನೀಡುತ್ತವೆ ಅನ್ನುವಂಥದ್ದು ಇದರ ಅರ್ಥ. ಹಸು ಕರುವಿಗೆ ಜನ್ಮವನ್ನು ಕೊಟ್ಟಿದೆ, ತಾಯಿ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಮರ ಒಂದು ಸಸ್ಯಕ್ಕೆ ಜನ್ಮವನ್ನು ಕೊಟ್ಟಿದೆ ಬೀಜದ ಮುಖಾಂತರ. ಸೊ ಹಾಗೆಯೇ ಕೋಳಿ ಮೊಟ್ಟೆಯನ್ನು ಇಟ್ಟು ಅದರ ಮೂಲಕ ಮರಿಯನ್ನು ಮಾಡಿ ಒಂದಷ್ಟು ಮರಿಗಳನ್ನು ಸೃಷ್ಟಿಯನ್ನು ಮಾಡಿದೆ ಅಂತ ನಾವು ಇದ್ರ ಮುಖಾಂತರ ನಾವು ತಿಳ್ಕೊಳ್ಬಹುದು. ಲುಕ್ ಅಟ್ ದ ಪಿಕ್ಚರ್ ಗಿವನ್ ಬಿಲೋ, ಕೆಳಗಿನ ಚಿತ್ರಗಳನ್ನು ಗಮನಿಸು ಅಂತ ಹೇಳಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿ ಫಿಶ್ ನೀರಿನಲ್ಲಿ ಈಜಾಡ್ತಾ ಉಸಿರಾಡ್ತಾ ಇದೆ. ಸೊ ಈ ಚಿತ್ರಗಳಿಂದ ನಿನಗೇನು ತಿಳಿಯಿತು ಅಂತ ಕೇಳಿದರೆ, ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದೀಸ್ ಪಿಕ್ಚರ್ಸ್ ಅಂತ. ಸೊ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಅಂತಂದರೆ ಜೀವಿಗಳು ಉಸಿರಾಡುತ್ತವೆ, ಅನ್ನೋದು ಈ ಚಿತ್ರಗಳು ತಿಳಿಯುತ್ತೆ. ಸೊ ನೆಕ್ಸ್ಟು ಡೂ ಇಟ್ ಯುವರ್ ಸೆಲ್ಫ್,
ಅಂತಂದರೆ ಒಂದು ಆ್ಯಕ್ಟಿವಿಟಿ ಇದೆ. ಸೊ ರಾಗಿ, ಬದನೆ, ಟೊಮ್ಯಾಟೊ, ಮೆಣಸಿನಕಾಯಿ ಇವುಗಳಲ್ಲಿ ಯಾವುದಾದರೂ ಒಂದರ ಬೀಜಗಳನ್ನು ಸಂಗ್ರಹಿಸು. ಒಂದು ಖಾಲಿ ಮಡಕೆ ಅಥವಾ ಡಬ್ಬದಲ್ಲಿ ಮಣ್ಣನ್ನು ತುಂಬಿಸು. ಸಂಗ್ರಹಿಸಿದ ಬೀಜಗಳನ್ನು ಆ ಮಣ್ಣಿನಲ್ಲಿ ನೆಡು. ಪ್ರತಿದಿನ ಸ್ವಲ್ಪ ನೀರು ಸಿಂಪಡಿಸು. ಒಂದು ವಾರದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸು ಅಂತ ಕೇಳಿದರೆ, ಸೊ ಇಲ್ಲಿ ರಾಗಿಯ ಒಂದಷ್ಟು ಬೀಜಗಳನ್ನು ಹಾಕಿದ್ರೆ ರಾಗಿ ಪೈರು ಹುಟ್ಟುತ್ತದೆ. ಹಾಗೆಯೇ ಯಾವುದೇ ರೀತಿ ಬೀಜ ಆಗಿರ್ಬೋದು ಅದನ್ನು ಹಾಕೋದ್ರಲ್ಲಿ ಹುಟ್ಟುತ್ತವೆ. ಒಂದು ವಾರದ ನಂತರ ಗಮನಿಸುವುದಾದರೆ, ದ ಸೀಡ್ಸ್ ಜರ್ಮಿನೇಟೆಡ್, ಸ್ಮಾಲ್ ರೂಟ್ಸ್ ಗ್ರೋ ಇಂಟು ಬಿಗ್ ಪ್ಲಾಂಟ್ಸ್. ಅಂದರೆ ಬೀಜಗಳು ಮೊಳಕೆಯೊಡೆದು ಚಿಕ್ಕ ಬೇರುಗಳಾಗಿ ಅದು ಬೆಳೆದು ದೊಡ್ಡ ಮರಗಳಾಗ್ತವೆ ಅನ್ನುವಂತಹದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಚಿತ್ರಗಳಿದ್ದಾವೆ, ಹೋಲಿಕೆ ಮಾಡುವಂಥದ್ದು, ಕಂಪೇರ್ ಮಾಡುವಂಥದ್ದು, ಸಿಮಿಲಾರಿಟೀಸ್ನ ಇಲ್ಲಿ ಬರೆಯುವಂಥದ್ದು. ಸೊ ಇಲ್ಲಿ ಒಂದು ಸಸ್ಯ ಇದೆ, ಇಲ್ಲಿ ಒಂದು ದೊಡ್ಡ ಸಸ್ಯ ಇದೆ, ಹಾಗೆಯೇ ಇಲ್ಲಿ ಒಂದು ಕರು ಇದೆ, ಹಸು ಇದೆ. ಪ್ಲಾಂಟ್ ಆ್ಯಂಡ್ ಕಾಫ್ ಬೋತ್ ಗ್ರೋ, ಎರಡು ಕೂಡ ಬೆಳೆಯುತ್ತವೆ. ಸೊ ಹಾಗೆಯೇ ಇಲ್ಲಿ ಪ್ಲ್ಯಾಂಟ್ ಇದೆ, ಇಲ್ಲೊಂದು ರ್ಯಾಬಿಟ್ ಇದೆ, ಇದಕ್ಕೂ ನೀರು ಹಾಕ್ತಾ ಇದ್ದಾರೆ, ಇದು ಕೂಡ ಫುಡ್ ತಿಂತಾ ಇದೆ, ಏನೋ ಒಂದು ಫುಡ್ ತಿಂತಾ ಇದೆ. ಸೊ ಪ್ಲಾಂಟ್ ಆ್ಯಂಡ್ ರ್ಯಾಬಿಟ್, ಸಸ್ಯ ಮತ್ತು ಮೊಲ, ಬೋತ್ ನೀಡ್ ವಾಟರ್ ಆ್ಯಂಡ್ ಫುಡ್. ಇವೆರಡಕ್ಕೂ ಕೂಡ ನೀರು ಬೇಕು ಮತ್ತು ವಾಟರು ಬೇಕು. ಇದು ಸಿಮಿಲಾರಿಟೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಸೀಡ್ ಆ್ಯಂಡ್ ಎಗ್, ಇಲ್ಲಿ ಬೀಜ ಇದೆ, ಇಲ್ಲಿ ಮೊಟ್ಟೆ ಇದೆ. ಗಿವ್ ಬರ್ತ್ ಟು ನ್ಯೂ ಒನ್, ಇವೆರಡೂ ಕೂಡ ಹೊಸದನ್ನು ಸೃಷ್ಟಿ ಮಾಡ್ತವೆ. ನೆಕ್ಸ್ಟ್ ನೋಡೋದಾದರೆ ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಗಮನಿಸಿರುವೆ. ಕೆಳಗಿನ ಚಿತ್ರಗಳನ್ನು ನೋಡು, ಕಂಡುಬರುವ ವ್ಯತ್ಯಾಸಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಸಸ್ಯ ಇದೆ, ಇಲ್ಲಿ ಒಂದು ಪ್ರಾಣಿ ಇದೆ. ಇದರ ಒಂದು ವ್ಯತ್ಯಾಸಗಳನ್ನು ನೋಡೋದಾದರೆ, ಪ್ಲಾಂಟ್ಸ್ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸಸ್ಯಗಳು ಅವು ಜೀವ ಇದೆ, ಅವು ಉಸಿರಾಡ್ತವೆ, ಆದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವು ಮೂವ್ ಮಾಡೋದಿಲ್ಲ. ಸೊ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಇದು ಅನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತವೆ. ಸೊ ಇಲ್ಲಿ ಒಂದಷ್ಟು ಎಲೆಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಲೀವ್ಸ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ಇದು. ಹಾಗೆಯೇ ಇಲ್ಲಿ ಒಂದಷ್ಟು ನಾಯಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೀವ್ಸ್, ಬೇರೆ ಬೇರೆ ವಿಧ ವಿಧವಾದಂತಹ ಎಲೆಗಳನ್ನು ಹೊಂದಿರ್ತವೆ. ಈಗ ತೆಂಗಿನ ಗರಿ ನೋಡಿದ್ದೀರಿ, ತೆಂಗಿನ ಗರಿಗೂ ಮತ್ತು ಮಾವಿನ ಎಲೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗೆಯೇ ಇಲ್ಲಿ ಪ್ರಾಣಿಗಳು, ಅನಿಮಲ್ಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಡೀಸ್, ಅವುಗಳ ಪ್ರಾಣಿಗಳ ದೇಹದ ಆಕಾರದಲ್ಲಿ ಬದಲಾವಣೆ ಇರುತ್ತೆ. ಸೊ ಸ್ನೇಹಿತರೆ, ನಮ್ಮ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.